ಅದಕ್ಕೆ ನಾವು ಪ್ರತಿಯೊಂದು ಕಾರ್ಯದಲ್ಲೂ ಎಚ್ಚರಿಕೆಯಾಗಿ ನಮ್ಮನ್ನೇ ನಾವು ಕಾಯ್ಕೊಬೇಕು. ಪಾಪ ಬಂದು ಬಸರಾಗಿ ಅದು ಬಂದು ಮರಣಕ್ಕೆ ಹೋಗುತ್ತಂತೆ. ಮರಣಕ್ಕಂತಂದರೆ ಒಂದು ವೇಳೆ ನಾವು ಮಾಡಿದಂಥ ಪಾಪ ಒಂದು ವೇಳೆ ಪರಲೋಕಕ್ಕೆ ಹೋಗದೆ ನರಕಕ್ಕೆ ಹೋಗ್ಬೋದು, ಇಲ್ಲ ಒಂದು ವೇಳೆ ಆ ಪಾಪವು ನಮ್ಮಲ್ಲೇ ಇದ್ದು ಅನೇಕ ಕಾಯಿಲೆಗಳು ಬರ್ಬೋದು. ಇದೆಲ್ಲನೇ ದೇವ್ರ ವಾರ್ತೆಗಳು ಹೇಳ್ತದೆ ನೋಡಿ. ಆದರೆ ಪ್ರತಿಯೊಬ್ಬ ತನ್ನಲ್ಲಿರುವಂಥ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪಡುತ್ತಾನೆ. ಆಮೇಲೆ ಆಶೆಯು ಬಸರಾಗಿ ಪಾಪವನ್ನು ಹೇರುತ್ತದೆ. ಪಾಪವು ತುಂಬ ಬೆಳೆದು ಮರಣವನ್ನು ಹಡೆಯುತ್ತದೆ. ಅದಕ್ಕೆ ನಮ್ಗೆ ಕೊಟ್ಟಂಥ ಸಮಯದಲ್ಲೇ ನಾವು ತಾಯಿ ತಂದೆ ಹೇಳೋ ಮಾತು ಕೇಳಬೇಕು, ಇಲ್ಲ ದೊಡ್ಡವರಾಗಬೇಕು, ವೈಫ್ ಆಗಲಿ ಯಾರೇ ಆಗಲಿ ಪಾಪವನ್ನು ಮಾಡಬಾರ್ದು ಅಂತ ಒಂದು ವೇಳೆ ಅವ್ರು ನಮ್ಗೆ ಎಚ್ಚರಿಕೆ ಕೊಟ್ಟಾಗಲೂ ನಾವು ಎಚ್ಚರಿಕೆಯಿಂದ ಇದ್ದಾಗ ನಾವು ಜಯಶಾಲಿಗಳಾಗಿ